ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಬಿಸಿಲಿಗೋಸ್ಕರ ತುಂಬಾ ಬಿಸಿಲು ಇರುತ್ತಲ್ಲ, ಅದಕ್ಕೋಸ್ಕರ ದಾಹ ಬೇಕಲ್ಲ, ಅದಕ್ಕೆ ನಾನು ಇವತ್ತು ಫಲೂದಾ ಮಾಡ್ತಾ ಇದ್ದೀನಿ. ಈಸಿಯಾಗಿ ಸಿಂಪಲ್ಲಾಗಿ ಫಲೂದಾ ಮಿಕ್ಸ್ ತೊಗೊಂಡು ಫಲೂದಾ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ. ಈ ಫಲೂದಾ ಮಿಕ್ಸ್ ತುಂಬ ರುಚಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಕಡಿಮೆ ಸಾಮಗ್ರಿ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಇವಾಗ ನೋಡಿ, ನಾನು ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ನಂದಿನಿ ಶುಭಮ್ ಅಂತ ನೀವು ಯಾವುದಾದ್ರೂ ಹಾಲು ತೊಗೊಳ್ಬೋದು, ಅರ್ಧ ಲೀಟ್ರು. ನೆಕ್ಸ್ಟು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ನಾನು ಒಂದು ಬೌಲಷ್ಟು ನಾನು ಫಲೂದಾ ಮಿಕ್ಸ್ ತೊಗೊಂಡಿದ್ದೀನಿ. ಪಿಸ್ತಾ ಫಲೂದಾ ಮಿಕ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಫಲೂದಾ ಮಿಕ್ಸ್ ತೊಗೊಳ್ಬೋದು. ನಾನು ಪಿಸ್ತಾ ತೊಗೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಮಾಡೋದಂತೂ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಬೇಗ ಆಗೋಗುತ್ತೆ. ಆಮೇಲೆ ನೋಡಿ, ಇದು ಸಬ್ಜಾ ಬೀಜ ಅಂದರೆ ಕಾಮ್ ಕಸ್ತೂರಿ ಬೀಜ ಇರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ 1 ಸ್ಪೂನು. ನೋಡಿದ್ರಲ್ಲ, ಇದಿಷ್ಟಾದರೆ ಸಾಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಮಾಡೋ ತನಕ ನೆನೆಯುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ ಅದಕ್ಕೆ. ಇವಾಗ ನೋಡಿ, ನೆಕ್ಸ್ಟ್ ನಾನು ಒಂದು ಬಿಸಿ ಮಾಡೋಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೋರಿಸಿದ್ದೆ ನೋಡಿ, ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆಗೋಕ್ಕೆ ಬಿಟ್ಬಿಡಬೇಕು. ಇದು ಕಡಿಮೆ ಉರಿ ಇಟ್ಕೊಂಡೆ ನಾವು ಬಿಸಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ನಾನು ಅರ್ಧ ಲೀಟ್ರ್ ಹಾಲು ಹಾಕಾದ್ಮೇಲೆ 1 ಗ್ಲಾಸಷ್ಟು ನಾನು ಮೀಡಿಯಮ್ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ಬೇಕಾಗುತ್ತೆ, ಅದಕ್ಕೋಸ್ಕರ. ಈಗ ಒಂದ್ಸರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಅದು ಕೆನೆ ಕಟ್ತಾ ಇರುತ್ತಲ್ಲ, ಅದು ಕೆನೆ ಕಟ್ತಿದ್ದಂಗೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿಸ್ತಾನೆ ಇರಬೇಕು ಇದನ್ನು ನಾವು. ನೋಡಿದ್ರಲ್ಲ, ಇದು ಕುದಿ ಬರ್ತಾ ಇದೆಯಲ್ಲ, ಈ ರೀತಿ ಕುದಿ ಬಂದ್ಮೇಲೆ ನೋಡಿ, ಇನ್ನೊಂದ್ಸಲಿ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಚೆನ್ನಾಗಿ ಸ್ವಲ್ಪ ಕುದಿ ಬಂದು ಗಟ್ಟಿ ಆಗುತ್ತೆ ನೋಡಿ, ಆ ಸಮಯದಲ್ಲಿ ನಾವೀಗ ಫಲೂದಾ ಮಿಕ್ಸ್ ತೋರಿಸಿದೆ ನೋಡಿ, ಪಿಸ್ತಾ ಫಲೂದಾ ಮಿಕ್ಸ್ನ ನಾನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಲ್ಲಿ ಸಕ್ಕರೆ, ಶಾವಿಗೆ, ಆಮೇಲೆ ಸಬ್ಜಾ ಬೀಜ ಎಲ್ಲ ಹಾಕಿರ್ತಾರೆ ಇದರೊಳಗೆ, ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಇದರಲ್ಲಿ ಕಾಮ್ ಕಸ್ತೂರಿ ಬೀಜ. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ 1 ಸ್ಪೂನ್ ಹಾಕ್ಕೊಂಡು ನೆನೆಸಿಟ್ಕೊಂಡು ತೋರಿಸಿದ್ದೀನಿ ನಾನು. ಇದಕ್ಕೆ ಶಾವಿಗೆನೂ ಕಡಿಮೆ ಹಾಕಿರ್ತಾರಲ್ಲ, ಅದಕ್ಕೆ ನಾನು ಸ್ವಲ್ಪ ಶಾವಿಗೆ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸಾಕು ನಮ್ಗೆ ಇಷ್ಟ ಅಂದರೆ ಬಿಟ್ಬಿಡ್ಬೋದು. ಇವಾಗ ನೋಡಿ, ಒಂದ್ಸರಿ ಶಾವಿಗೆ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಕಡಿಮೆ ಉರಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ಈಗ ತುಂಬಾ ಬಿಸಿಲು ಇರುತ್ತಲ್ಲ, ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ಈ ಥರ ಮಕ್ಕಳಿಗೆ ಒಂದ್ಸಲಿ ಮಾಡಿಕೊಡಿ. ಅವರು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಈ ಥರ ತಿನ್ನೋದೇ ಬಿಟ್ಬಿಡ್ತಾರೆ, ಮನೆಯಲ್ಲೇ ಮಾಡಿಸ್ಕೊಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಇದು ಇಷ್ಟು ಗಟ್ಟಿ ಆಗಿದೆಯಲ್ಲ, ಇನ್ನೊಂದು 2 ನಿಮಿಷ ನಾನು ಇದನ್ನು ಗಟ್ಟಿ ಆಗೋಕ್ಕೆ ಬಿಟ್ಬಿಡ್ತೀನಿ. ಇನ್ನು ನೋಡಿ, ಇನ್ನೇನು ಆಗ್ತಾ ಇದೆ, ಇದು ಕಂಪ್ಲೀಟ್ ಆಗಿದೆ. ಈಗ ನಾನು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ. ಇವಾಗ ನೋಡಿ, ಪೂರ್ತಿ ತಣ್ಣಗಾಗಿದೆಯಲ್ಲ, ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಈಸಿಯಾಗಿ ನಾವು ಫಲೂದಾ ಮಾಡ್ಕೊಳ್ಬೋದು ಮನೆಯಲ್ಲೇ. ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇವಾಗ ನಾನು ಸಬ್ಜಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶಾವಿಗೆ ಹಾಕ್ಕೊಂಡೆ, ಅಂದರೆ ಫಲೂದಾ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ಕೊಂಡೆ. ನೆಕ್ಸ್ಟು ಈಗ ಕಾಮ್ ಕಸ್ತೂರಿ ಬೀಜ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದ ತಕ್ಷಣ ಅದ್ರ ಮೇಲೆ ತಿರ್ಗಾ ಫಲೂದಾ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು. ನೀವು ಇನ್ನೂ ಏನೇನು ಬೇಕಂದರೆ ಡೆಕೋರೇಷನ್ಗೆ ಇದರೊಳಗೆ ಹಾಕ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ.
ನೀವು ಬೇಕಾದಾಗೆ ಇನ್ನೂ ಥರ ವೆರೈಟಿ ಮಾಡ್ಕೊಳ್ಬೋದು. ಇದು ಹಾಕಿದ ನಂತರ ನೋಡಿ, ಇವಾಗ ಇದಕ್ಕೆ ನಾನು ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಐಸ್ ಕ್ರೀಮ್ ಯಾವ್ದಾರ ಫ್ಲೇವರ್ ತಗೊಳ್ಬೋದು. ನಾನು ಇದಕ್ಕೆ ಸ್ಟ್ರಾಬೆರಿ ತಗೊಂಡಿದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಲಾಸ್ಟಿಗೆ ನಾನು ಇನ್ನೊಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡಿದ್ದೆ. ಉಳಿದಿರೋದನ್ನೆಲ್ಲ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ. ಸಿಂಪಲ್ ಆಗಿ ಮನೆಯಲ್ಲೇ ನಾವು ಫಲೂದಾ ಮಾಡ್ಕೊಳ್ಬೋದು. ನೋಡಿ, ತುಂಬಾನೇ ಚೆನ್ನಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗನ್ಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಸೂಪರ್ ಆಗಿ ಬಂದಿದೆ ಫಲೂದಾ. ಓಕೆ ಫ್ರೆಂಡ್ಸ್, ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.